ಸಿಎಂ ಸಿದ್ದರಾಮಯ್ಯ ಅವರು ಈಗ ಸುದ್ದಿಗೋಷ್ಠಿಯನ್ನು ನಡೆಸಿ ಹಲವು ಮಾಹಿತಿಗಳನ್ನು ಹಂಚಿಕೊಳ್ತಿದ್ದಾರೆ. ವಾಡಿಕೆಗಿಂತ ಮಳೆ ಹೆಚ್ಚಾಗುವ ಮಾಹಿತಿ ಇದೆ, ಬಿತ್ತನೆ ಕೂಡ ಆರಂಭ ಆಗಿದೆ ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಪೂರ್ವ ಮುಂಗಾರು ಮಳೆ ವಾಡಿಕೆಗಿಂತ ಜಾಸ್ತಿ ಆಗಿದೆ. ಕೆಲವು ಜಿಲ್ಲೆಗಳಲ್ಲಿ ಬಿತ್ತನೆ ಚಟುವಟಿಕೆ ಕೂಡ ಪ್ರಾರಂಭ ಆಗಿದೆ. ವಾಡಿಕೆ ಮಳೆಗಿಂತ ಜಾಸ್ತಿ ಮಳೆ ಈ ಬಾರಿ ಬರುತ್ತೆ ಅಂತ ಹೇಳಿ ಸೂಚನೆ ಇರೋದ್ರಿಂದ ಪ್ರವಾಹ ಸಾಧ್ಯತೆಗಳಿದೆ. ಪ್ರವಾಹ ಬಂದರೆ ಜಿಲ್ಲಾಡಳಿತ ಎಲ್ಲದಕ್ಕೂ ಕೂಡ ಸನ್ನದ್ಧರಾಗಿರಬೇಕು ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ನಮಗೆ ಬೇಡಿಕೆಗಿಂತ ಜಾಸ್ತಿ ದಾಸ್ತಾನಿದೆ. ಅದು ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, 3 ತಿಂಗಳವರೆಗೂ ಇರುತ್ತೆ. 3 ತಿಂಗಳವರೆಗೂ ಇರುತ್ತೆ. ಅದಕ್ಕೆ ಜನರಿಗೆ, ರೈತರಿಗೆ ಎಲ್ಲಿ ಮುಗಿದೋಗ್ಬಿಡ್ತದಪ್ಪ ಅಂತಕ್ಕಂಥ ಆತಂಕ ಬರಬಾರ್ದು ಅಂತೇಳಿ ಪ್ರಕಟಣೆ ಮಾಡಬೇಕು ಅಂತ ಹೇಳಿದ್ದೀವಿ. ಎಷ್ಟು ಬೇಡಿಕೆ ಇದೆ, ಎಷ್ಟು ದಾಸ್ತಾನಿದೆ, ಎಷ್ಟು ತಿಂಗಳೊಳಗೆ ಆಗುತ್ತೆ, ಇದನ್ನು ಸ್ಪಷ್ಟವಾಗಿ ಪ್ರಕಟಣೆ ಮಾಡಿ ತಿಳಿಸ್ತಕ್ಕಂಥದ್ದು ಆಗಬೇಕು ರೈತರಿಗೆ. ಯಾಕಂತಂದರೆ ಒಂದೇ ಸಾರಿ ಈಗ ಹಾವೇರಿನಲ್ಲಿ ನಮ್ಮ ಹತ್ರ ಎಲ್ಲ ಸ್ಟಾಕ್ ಇದ್ದರೂ ಕೂಡ, ಬೇಡಿಕೆಗಿಂತ ಜಾಸ್ತಿ ದಾಸ್ತಾನು ಇದ್ದರೂ ಕೂಡ ಅಲ್ಲಿ ನುಗ್ಗಲಾಗ್ಬಿಟ್ಟಾರೆ. ಆ ಥರದ್ದು ಪರಿಸ್ಥಿತಿ ಎಲ್ಲೂ ಬೇರೆ ಕಡೆ ಆಗಬಾರದು ಅಂಥೇಳಿ ಇದನ್ನು ಹೇಳ್ತಕ್ಕಂಥ ಕೆಲಸವನ್ನು ಅವರೆಲ್ಲ ಜಿಲ್ಲಾಧಿಕಾರಿಗಳಿಗೆ ಭಾಳ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಇನ್ನೇನು ಹೇಳೋದು ಕೃಷ್ಣ? ಆಮೇಲೆ ಜೂನ್ ತಿಂಗಳಿಂದ ನಾರ್ಮಲ್ ಬಿತ್ತನೆ ಶುರುವಾಗುತ್ತೆ. ಎಲ್ಲ ಕಡೆ ಬಿತ್ತನೆ ಸುಮಾರು 80. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. $80 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಆಗ್ತದೆ. ಪೂರ್ವ ಮುಂಗಾರು ಮುಗಿದಿದೆ. ಇನ್ನೇನು ಮುಗಿತಾ ಬಂತು ಈ ತಿಂಗಳು ಕೊನೆ. ಜೂನಿಂದ ಮುಂಗಾರು ಶುರುವಾಗುತ್ತೆ. 17ನೇ ತಾರೀಕಿನವರೆಗೆ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾಧಿಕಾರಿಗಳು. ಸಿಎಂ ಸಿದ್ದರಾಮಯ್ಯ ಅವರು ಈಗ ಸುದ್ದಿಗೋಷ್ಠಿಯನ್ನು ನಡೆಸಿ ಹಲವು ಮಾಹಿತಿಗಳನ್ನು ಹಂಚಿಕೊಳ್ತಿದ್ದಾರೆ. ವಾಡಿಕೆಗಿಂತ ಮಳೆ ಹೆಚ್ಚಾಗುವ ಮಾಹಿತಿ ಇದೆ, ಬಿತ್ತನೆ ಕೂಡ ಆರಂಭ ಆಗಿದೆ ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಪೂರ್ವ ಮುಂಗಾರು ಮಳೆ ವಾಡಿಕೆಗಿಂತ ಜಾಸ್ತಿ ಆಗಿದೆ. ಕೆಲವು ಜಿಲ್ಲೆಗಳಲ್ಲಿ ಬಿತ್ತನೆ ಚಟುವಟಿಕೆ ಕೂಡ ಪ್ರಾರಂಭ ಆಗಿದೆ. ವಾಡಿಕೆ ಮಳೆಗಿಂತ ಜಾಸ್ತಿ ಮಳೆ ಈ ಬಾರಿ ಬರುತ್ತೆ ಅಂತ ಹೇಳಿ ಸೂಚನೆ ಇರೋದ್ರಿಂದ ಪ್ರವಾಹ ಸಾಧ್ಯತೆಗಳಿದೆ. ಪ್ರವಾಹ ಬಂದರೆ ಜಿಲ್ಲಾಡಳಿತ ಎಲ್ಲದಕ್ಕೂ ಕೂಡ ಸನ್ನದ್ಧರಾಗಿರಬೇಕು ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ನಮಗೆ ಬೇಡಿಕೆಗಿಂತ ಜಾಸ್ತಿ ದಾಸ್ತಾನಿದೆ. ಅದು ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, 3 ತಿಂಗಳವರೆಗೂ ಇರುತ್ತೆ. 3 ತಿಂಗಳವರೆಗೂ ಇರುತ್ತೆ. ಅದಕ್ಕೆ ಜನರಿಗೆ, ರೈತರಿಗೆ ಎಲ್ಲಿ ಮುಗಿದೋಗ್ಬಿಡ್ತದಪ್ಪ ಅಂತಕ್ಕಂಥ ಆತಂಕ ಬರಬಾರ್ದು ಅಂತೇಳಿ ಪ್ರಕಟಣೆ ಮಾಡಬೇಕು ಅಂತ ಹೇಳಿದ್ದೀವಿ. ಎಷ್ಟು ಬೇಡಿಕೆ ಇದೆ, ಎಷ್ಟು ದಾಸ್ತಾನಿದೆ, ಎಷ್ಟು ತಿಂಗಳೊಳಗೆ ಆಗುತ್ತೆ, ಇದನ್ನು ಸ್ಪಷ್ಟವಾಗಿ ಪ್ರಕಟಣೆ ಮಾಡಿ ತಿಳಿಸ್ತಕ್ಕಂಥದ್ದು ಆಗಬೇಕು ರೈತರಿಗೆ. ಯಾಕಂತಂದರೆ ಒಂದೇ ಸಾರಿ ಈಗ ಹಾವೇರಿನಲ್ಲಿ ನಮ್ಮ ಹತ್ರ ಎಲ್ಲ ಸ್ಟಾಕ್ ಇದ್ದರೂ ಕೂಡ, ಬೇಡಿಕೆಗಿಂತ ಜಾಸ್ತಿ ದಾಸ್ತಾನು ಇದ್ದರೂ ಕೂಡ ಅಲ್ಲಿ ನುಗ್ಗಲಾಗ್ಬಿಟ್ಟಾರೆ. ಆ ಥರದ್ದು ಪರಿಸ್ಥಿತಿ ಎಲ್ಲೂ ಬೇರೆ ಕಡೆ ಆಗಬಾರದು ಅಂಥೇಳಿ ಇದನ್ನು ಹೇಳ್ತಕ್ಕಂಥ ಕೆಲಸವನ್ನು ಅವರೆಲ್ಲ ಜಿಲ್ಲಾಧಿಕಾರಿಗಳಿಗೆ ಭಾಳ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಇನ್ನೇನು ಹೇಳೋದು ಕೃಷ್ಣ? ಆಮೇಲೆ ಜೂನ್ ತಿಂಗಳಿಂದ ನಾರ್ಮಲ್ ಬಿತ್ತನೆ ಶುರುವಾಗುತ್ತೆ. ಎಲ್ಲ ಕಡೆ ಬಿತ್ತನೆ ಸುಮಾರು 80 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಆಗ್ತದೆ.
ಪೂರ್ವ ಮುಂಗಾರು ಮುಗಿದಿದೆ. ಪೂರ್ವ ಮುಂಗಾರು ಮುಗಿದಿದೆ. ಇನ್ನೇನು ಮುಗಿತಾ ಬಂತು ಈ ತಿಂಗಳು ಕೊನೆ. ಜೂನಿಂದ ಜುಲೈ. ಜೂನಿಂದ ಮುಂಗಾರು ಶುರುವಾಗುತ್ತೆ. ಎಲ್ಲ ಥರ ಸೌಲಭ್ಯ. 17ನೇ ತಾರೀಕಿನವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾಧಿಕಾರಿಗಳು,